ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಮ್ಮ ಸಂಪತ್ತಿಗೆ ಸವಾಲುಗಳು ಎದುರಾಗುತ್ತಲೇ ಇರುತ್ತವೆ. ನಮಗೆ ಕಷ್ಟಗಳು ಬಂತೆಂದರೆ ನಾವು ದೇವರ ಮೊರೆ ಹೋಗುವುದು ಸಹಜ. ಆಯಾ ಕಷ್ಟಗಳ ಪರಿಹಾರಕ್ಕೆ ಆಯಾ ದೇವರ ಮೊರೆ ಹೋಗುವುದು ಸಹಜ. ವಿದ್ಯೆಗೆ ಸರಸ್ವತಿಗೆ, ವಿಘ್ನಗಳನ್ನು ನಿವಾರಿಸಲು ಗಣಪತಿಯನ್ನು ಆರಾಧಿಸುತ್ತೇವೆ. ಹಾಗೆಯೇ ಸಂಪತ್ತನ್ನು ಕರುಣಿಸೆಂದು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತೇವೆ. ಲಕ್ಷ್ಮಿಯು ಧನ ಸಂಪತ್ತಿನ ಅಧಿದೇವತೆ. ಯಾರ ಮೇಲೆ ದೇವಿ ಲಕ್ಷ್ಮಿಯ ಕೃಪೆ ಇರುವುದೋ ಅವರ ಬಳಿ ಸದಾ ಸಿರಿ ಸಂಪತ್ತು ಇರುತ್ತದೆ ಎನ್ನುವ ಪ್ರತೀತಿ ಇದೆ. ಹಲವರು ಸಂಪತ್ತನ್ನು ಪಡೆಯಲು, ಲಕ್ಷ್ಮಿಯನ್ನು ಉಳಿಸಿಕೊಳ್ಳಲು ಅನೇಕ ಬಗೆಯ ಪ್ರಯತ್ನಗಳನ್ನು ಮಾಡಿ ಸೋತಿರುತ್ತಾರೆ. ಆರ್ಥಿಕವಾಗಿ ಮುಂದೆ ಬರಬೇಕೆಂದು ಸದಾ ಪ್ರಯತ್ನದಲ್ಲೇ ತೊಡಗಿಸಿಕೊಂಡು ಹಗಲು ರಾತ್ರಿ ಎನ್ನದೆ ದುಡಿಯುತ್ತಿದ್ದರೂ ಮಾಡುತ್ತಿದ್ದರೂ ಲಕ್ಷ್ಮೀ ದೇವಿಯ ಕೃಪೆಯಾಗುವುದಿಲ್ಲ. ಅಂಥವರು ಇಲ್ಲಿ ಹೇಳಿರುವ ಉಪಾಯಗಳನ್ನು ಅನುಸರಿಸಿದರೆ ಧನಪ್ರಾಪ್ತಿ ಆಗುವುದಲ್ಲದೆ ಪ್ರಯತ್ನಕ್ಕೆ ತಕ್ಕ ಫಲ ಲಭಿಸುತ್ತದೆ. ಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕೆಂದರೆ ಸ್ತ್ರೀಯರನ್ನು ಗೌರವದಿಂದ ಕಾಣಬೇಕು. ಮಹಿಳೆಯು ಲಕ್ಷ್ಮೀ ರೂಪವಾಗಿರುತ್ತಾರೆ. ಅವರನ್ನು ಆದರಿಸುವುದರಿಂದ ಒಳಿತಾಗುವುದು. ಯಾವ ಮನೆಯಲ್ಲಿ ಮಹಿಳೆಯರಿಗೆ ಗೌರವ ಸಿಗುವುದಿಲ್ಲವೋ ಅಂಥ ಮನೆಗೆ ಲಕ್ಷ್ಮಿ ಪ್ರವೇಶಿಸುವುದಿಲ್ಲ. ಸದಾ ವಾದ ವಿವಾದ, ಜಗಳ, ಗಲಾಟೆಯಾಗುತ್ತಿರುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಯಾಗುತ್ತಿದ್ದರೆ ಅದಕ್ಕೆ ಮನೆಯ ವಾಸ್ತುವು ಕಾರಣವಿರಬಹುದು. ಮನೆಯ ಜಗಳ, ಅಶಾಂತಿ, ದುಡ್ಡು ನಿಲ್ಲದೆ ಇರುವುದು, ಮಾನಸಿಕ ನೆಮ್ಮದಿ ಇಲ್ಲದಿರುವುದಕ್ಕೆ ವಾಸ್ತುದೋಷ ನಿವಾರಣೆ ಮಾಡಿಕೊಂಡಲ್ಲಿ ಸುಖ ಶಾಂತಿಯ ಜೊತೆಗೆ ಲಕ್ಷ್ಮಿಯು ಸದಾ ನೆಲೆಸಿರುತ್ತಾಳೆ. ಶುಕ್ರವಾರವನ್ನು ಲಕ್ಷ್ಮಿಯ ವಾರವೆಂದೇ ಹೇಳಲಾಗುತ್ತದೆ. ಲಕ್ಷ್ಮಿಯ ದಿನವಾದ ಶುಕ್ರವಾರದಂದು ಪೂಜೆ, ವ್ರತಾದಿಗಳನ್ನು ಶ್ರದ್ಧೆಯಿಂದ ಮಾಡುವುದರಿಂದ ದೇವಿಯು ಪ್ರಸನ್ನಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನವಿಲುಗರಿಯನ್ನು ತಪ್ಪದೆ ಮನೆಯಲ್ಲಿ ತಂದಿಡಿ. ಜ್ಯೋತಿಷ್ಯದಲ್ಲಿ ಹೇಳಿರುವಂತೆ ಜಾತಕದಲ್ಲಿ ಶುಕ್ರ ಗ್ರಹವು ಉಚ್ಚನಾಗಿದ್ದರೆ ಅಂಥವರಿಗೆ ಆರ್ಥಿಕ ಸಮಸ್ಯೆ ಕಾಡುವುದಿಲ್ಲ. ಶುಕ್ರ ಗ್ರಹದ ಕೃಪೆ ನಿಮಗೆ ಆಗಬೇಕಾದರೆ ನಿಮ್ಮ ಮನೆಯಲ್ಲಿ ನವಿಲುಗರಿಯನ್ನು ತಂದಿಡುವುದರಿಂದ ಉತ್ತಮ ಬದಲಾವಣೆಯನ್ನು ಕಾಣಬಹುದಾಗಿದೆ. ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ವಾಸ ಮಾಡಬೇಕೆಂದರೆ ಮನೆಯನ್ನು ಶುಚಿಯಾಗಿಟ್ಟಿರಬೇಕು. ಯಾವ ಮನೆಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವುದಿಲ್ಲವೋ ಅಂತಹವರ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶಿಸುವುದಿಲ್ಲ. ದೀಪಾವಳಿ ಸಂದರ್ಭದಲ್ಲಿ ಮನೆಯನ್ನು ಸಾರಿಸಿ ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಇದರ ಮುಖ್ಯ ಉದ್ದೇಶವೇ ಲಕ್ಷ್ಮಿಯು ನಮ್ಮ ಮನೆಗೆ ಬಂದು ಇಲ್ಲಿಯೇ ನೆಲೆಸಲಿ ಎಂಬ ಕಾರಣಕ್ಕೆ ಆಗಿದೆ. ತುಳಸಿ ಗಿಡದಲ್ಲಿ ಲಕ್ಷ್ಮಿ ವಾಸ. ತುಳಸಿ ಗಿಡದಲ್ಲಿ ಲಕ್ಷ್ಮಿ ವಾಸವಿರುತ್ತಾಳೆ ಎಂಬ ನಂಬಿಕೆ ಇದೆ. ತುಳಸಿ ಗಿಡದ ಸುತ್ತಮುತ್ತ ಸಾರಿಸಿ ರಂಗವಲ್ಲಿಯನ್ನು ಹಾಕಿ ನಂತರ ಶುಚಿಯಾಗಿ ತುಳಸಿ ದೇವಿಗೆ ನೀರೆರೆದು ದೀಪ ಬೆಳಗಿಸಬೇಕು. ಆ ನಂತರ ಮನಸ್ಸಿನ ಇಚ್ಛೆಯನ್ನು ಕೇಳಿಕೊಂಡರೆ ಆ ಪ್ರಾರ್ಥನೆಯನ್ನು ಆಲಿಸಿ ಲಕ್ಷ್ಮೀ ದೇವಿಯು ಬೇಡಿಕೊಂಡಿದ್ದನ್ನು ಈಡೇರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ದೇವರ ಮನೆಯಲ್ಲಿ ಲಕ್ಷ್ಮಿ ಮತ್ತು ಗಣೇಶನ ಬೆಳ್ಳಿಯ ವಿಗ್ರಹವನ್ನು ಇಟ್ಟು ದಿನವೂ ಪೂಜಿಸುವುದರಿಂದ ಒಳಿತಾಗುತ್ತದೆ. 108 ನಾಮಗಳನ್ನು ಜಪಿಸಿ. ಲಕ್ಷ್ಮಿಯನ್ನು ದಿನವೂ ಪೂಜಿಸುವುದರ ಜೊತೆಗೆ ದೇವಿಯ 108 ನಾಮಗಳನ್ನು ಜಪಿಸಿ. ಆಕೆಯ ಸ್ತುತಿ ಮಾಡಿದ್ದಲ್ಲಿ ಒಲಿಯುವುದು ಖಂಡಿತ. ಲಕ್ಷ್ಮಿಯನ್ನು ಆರಾಧಿಸಲು ಹಲವಾರು ಸ್ತೋತ್ರಗಳಿವೆ. ಕೆಲವು ಪ್ರಸಿದ್ಧ ಸ್ತುತಿಗಳೆಂದರೆ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ, ಶ್ರೀಲಕ್ಷ್ಮಿ ಸಹಸ್ರನಾಮ ಸ್ತೋತ್ರಂ, ಶ್ರೀ ಸ್ತುತಿ, ಶ್ರೀ ಚತುಶ್ಲೋಕಿ, ಶ್ರೀ ಕನಕದಾರ ಸ್ತುತಿ, ಶ್ರೀಲಕ್ಷ್ಮಿ ಶ್ಲೋಕ, ಶ್ರೀ ಸೂಕ್ತ ಮುಂತಾದ ದೇವಿ ಸ್ತುತಿಗಳನ್ನು ಪಠಿಸಿದರೆ ದೇವಿಯು ಪ್ರಸನ್ನಳಾಗುತ್ತಾಳೆ ಎಂಬ ಉಲ್ಲೇಖವಿದೆ. ಹರಿಯುವ ನೀರಿನ ಜುಳುಜುಳು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ನೆಲೆಸುವಂತೆ ಮಾಡುತ್ತದೆ. ಮನೆಯಲ್ಲಿ ಪುಟ್ಟ ಕಾರಂಜಿಯನ್ನು ವಾಸ್ತು ಪ್ರಕಾರ ಬಳಕೆ ಮಾಡಲು ಮರೆಯದಿರಿ. ಮನೆಯ ಸುತ್ತಮುತ್ತ ಶುಚಿಯಾಗಿರಲಿ. ಇದೇ ರೀತಿ ಮನೆಯೊಳಗೆ ಕ್ಲೀನ್ ಇರಲಿ. ಸದಾ ಸಕಾರಾತ್ಮಕ ಅಂಶಗಳು ಮನೆಯಲ್ಲಿರಬೇಕಾದರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಮನೆಯ ಬಾಗಿಲು ಜಗಲಿ ಸುಂದರವಾಗಿರಲಿ. ಮನೆಯ ಮುಖ್ಯ ದ್ವಾರ ವಾಸ್ತು ಪ್ರಕಾರ ಇರಲಿ. ಲಕ್ಷ್ಮೀ ದೇವಿ ಮನೆಯೊಳಗೆ ಕಾಲಿಡಬೇಕಾದರೆ ಮನೆಯ ಬಾಗಿಲು ಸುಂದರವಾಗಿರಬೇಕು. ಮನೆಯ ಪ್ರವೇಶದ ಹಾದಿಯು ಸ್ವಚ್ಛವಾಗಿರಬೇಕು. ಹಣಕ್ಕೂ ಅಡುಗೆ ಮನೆಗೂ ಸಂಬಂಧವಿದೆ. ಅಡುಗೆ ಮನೆ ಕ್ಲೀನ್ ಆಗಿರಬೇಕು.
ವಾಸ್ತು ಪ್ರಕಾರ ಇರಬೇಕು. ಅಡುಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರುವಂತೆ ನೋಡಿಕೊಳ್ಳಿ. ಬಹುತೇಕರ ಅಡುಗೆ ಮನೆ ಕ್ಲೀನ್ ಆಗಿಲ್ಲದೆ ಅಸ್ತವ್ಯಸ್ತವಾಗಿರಲೂಬಹುದು. ಅಡುಗೆ ಮನೆಯನ್ನು ದೇವರ ಕೋಣೆಯಂತೆ ನೀಟಾಗಿ ಇಡಬೇಕು. ಮನೆಯಲ್ಲಿ ಬಣ್ಣದ ಹರಳುಗಳನ್ನು ಇರಲಿ. ಹರಳು ಇಲ್ಲದೆ ಇದ್ದರೆ ಹರಳುಗಳಿಂದ ಮಾಡಿದ ಅಲಂಕಾರಿಕ ವಸ್ತುಗಳನ್ನು ಖರೀದಿಸಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.